ಆಮೇಲೆ ನೀವು ಮಾತಾಡಿ. ಇವತ್ತೇ ಮನೆ ಅಲ್ವಾ ಇದು? ಸರಿ, ತಾತಂದೌದು. ಮಾಡಿರೋದು ಆಮೇಲೆ ಅಮ್ಮ ಏನು ಬಿಲ್ ಮಾಡೋದು? ಅಮ್ಮನ ಬೆಡ್ರೂಮ್ ಮೇಲೆ ನೀವು ಮೇಲೆ ಇರ್ತೀರಾ? ಇದು ನಮ್ಮ ಹಸ್ಬೆಂಡ್ ರೂಮ್. ನೀವು ಬೀಗ ಹಾಕಿರೋದಮ್ಮ? ಅಲ್ಲಲ್ಲ, ಇದೆಲ್ಲ ಬೈಕು ನಮ್ಮ ಹಸ್ಬೆಂಡ್ ಇಲ್ಲಿ ನಿಲ್ಸಿದ್ದಾರೆ. ನಮ್ಮ ಹಸ್ಬೆಂಡ್ ಅಲ್ಲ, ಆಕೆಗೆ ರೈಟ್ ಇದೆ. ನಿಮ್ಮ ತಾತನ ಆಸ್ತಿ ಆಗ್ಲಿ ಯಾರಾಗ್ಲಿ ಏನೇ ಆಗ್ಲಿ, ಈಗ ಆಸ್ತಿ ಇಲ್ಲದಿದ್ರು ನಿಮ್ಗೆ ಬಾಡಿಗೆ ಮನೆ ಇರ್ತಿದ್ರು ನೀವು ತಾಯಿಯನ್ನು ನೋಡ್ಲೇಬೇಕಿತ್ತು, ಸಾಕ್ಲೇಬೇಕಿತ್ತು. ಕಾನೂನು ಹೇಳುತ್ತೆ, ಧರ್ಮನು ಹೇಳುತ್ತೆ. ಈಗ ಅಮ್ಮನನ್ನು ಸಖಿಯವರು ನಮ್ಮ ಹೇಳಿದ್ದಾರೆ, ಬಟ್ ನೀವು ಯಾವುದಕ್ಕೂ ಹೋಗ್ತಾ ಇಲ್ಲ ಅಂತ, ಸೊಸೆ ಹೋಗ್ತಾ ಇಲ್ಲ ಅಂತ. ಅದಕ್ಕೆ ಸಣ್ಣ ಮಗನನ್ನು ಕರೆಸಿದೀವಿ, ನೀನ್ ಯಾಕೆ ನೋಡ್ಕೊಂಡು ಹೇಳೋರು. ಅವರು ನಿಮ್ಮ ಭಯಕ್ಕೆ ಸಣ್ಣ ಮಗನು ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಈಗ ಅವರಿಗೆ ಅವ್ರು ಇಲ್ಲೇ ಇರಬೇಕು. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ. ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸ್ನಾನ ಮಾಡೋದವ್ರು ಎಷ್ಟು ದಿನ ಆಯ್ತು? ಎಷ್ಟು ಸ್ಮೆಲ್ ನಾನೇ ಮಾಡಿಸ್ತಾ ಇದ್ದೀನಿ. ಯಾವಾಗ ಮಾಡ್ಸಿರೋದು? ಮಾಡಿಲ್ಲ, ಮೊನ್ನೆ ಮಾಡಿರೋದು. ಮೊನ್ನೆ ದಿವಸ ಕಾರ್ಗೋಸ್ಕರ ಹಾಕ್ಸಿದ್ದೀನಿ ನೋಡಿ ಮೇಡಮ್, ಎಲ್ಲರ ಮೇಡಮ್. ಭಯಂಕರ ಕಷ್ಟಪಟ್ಬಿಟ್ಟಿದ್ದೀನಿ. ನನಗೆ ಇವರಿಂದ ಬಿಡುಗಡೆ ಮಾಡಿಬಿಟ್ರೆ ಉಳಿತೀನಿ. ರಾತ್ರಿ ನನ್ನ ಮಗ ಏನೋ ತಿಂದ, ನಿನ್ನ ಕೊಲೆ ಮಾಡಿಸ್ತೀನಿ ಅಂದ್ಲು. ಬಿದ್ದೋದೆ ನೋಡಿ, ಇಲ್ಲಿ ಬಿದ್ದೋದೆ. ಹೊಡ್ಕೊಂಬಿಟ್ಟೆ. ಬೆಳಕರಿಯೇ ಎದ್ದಿದ್ದೆ. ಅದು ಹೆಂಗೆ ಇವ್ರು ಬಂದ್ರು ಗೊತ್ತಿಲ್ಲ. ಅವನು ಇವಳು ಹೇಳಿದ ಮಾತು ಇರಲ್ಲ. ಸಣ್ಣ ಚಾಡಿಯಲ್ಲಿ ದಿನ ಈ ಕಾಲೋನಿದೆ ಕಾಲೋನಿಯಲ್ಲಿ ಇವನು ಕುಡ್ಸ. ಜನ ಎಲ್ಲ ಕೇಳ ನನಗೆ ಹಾಕೊಂಡಿಲ್ಲಿ ಹೊಡೆದ ಅಂದ್ರೆ ಇವೆಲ್ಲ ಗಾಯ. ಇವಳು ಹಾಕಿ ಇಲ್ಲೇ ಗುಜಿಸಾಳೆ. ಮಗ ಬಯಸ್ತವ, ಕಡ್ಡಿ ತುರ್ತಾಳೆ, ಪರಬಾರ್ ಕ್ಯಾನ್ಸರ್ ಏನಿದೆ ಅಂತ ನಾವೇ ತೋರಿಸಿದ್ವಿ. ಏನಾಗಿದೆ? ಏನ್ ಕೆಲಸದಲ್ಲಿದ್ರಿ ಅಮ್ಮ ನೀವು? ಸಿಡಿಪಿ ಆಫೀಸರ್ ಆಗಿದ್ದೀರಾ? ಎಷ್ಟು ಪೆನ್ಷನ್ ಬರುತ್ತೆ? ನನಗೆ 50,000 ಪೆನ್ಷನ್ ಬರುತ್ತಾ? ಎಲ್ಲಿದೆ ಆ ದುಡ್ಡೆಲ್ಲ ಈಗ? ಆ ದುಡ್ಡೆಲ್ಲ ಜಮಾಡಿ ಆಯ್ತು 12 ಮನೆ ತಂದು ಅವಾಗ ಖರ್ಚು ಮಾಡಿದೆ. ಮನೆಗೆ ಖರ್ಚು ಮಾಡಿದ್ದೆ. 12 ಮನೆ ಜಮಾಡಿಸಾಯಿತು, ಖರ್ಚು ಮಾಡಿದ್ದೀನಿ. ಮೇಲ್ಗಡೆ ಬಾಡಿಗೆ ಕೊಟ್ಟಿದ್ದೆ ಇಂಜಿನಿಯರ್ ಹುಡುಗರಿಗೆ 20,000. ಇವರಿಗೆ ಮನೆ ಕಟ್ಕೊಟ್ಟು ತೊಂದರೆ ಕೊಡಬಾರ್ದು ಅಂತ ಇವರ. ಸರಿ, ಈಗ ಪೆನ್ಷನ್ ದುಡ್ಡನ್ನ ಹೇಗೆ ತಗೊಳ್ತೀರಿ ನೀವು? ATM ಕಾರ್ಡ್ ಏನಾದ್ರೂ ಇದೆಯಾ? ವಿಡಿಯೋ ಇದೆ ಅವರಲ್ಲೂ, ಸಖಿ ಅವರಲ್ಲ. ನೋಡಿ, ಈಗ ಏನಿದೆ ನಿಮ್ಮ ಹೆಸರು, ನಾನು ಅವರಿಗಿಂತ ನಿಮ್ಗೆ ಜಾಸ್ತಿ. ಜಾನ್ ಸುರೇಶ್, ನೀವು ಮಗನಾಗಿ ನಿಮ್ ಕರ್ತವ್ಯ ಸರಿ ಮಾಡ್ತಾ ಇಲ್ಲ. ಇಲ್ಲಾಂದ್ರೆ ನಿಮ್ಮ ಎಲ್ಲಿ ಮಗು ತರ ನೋಡ್ಕೊಳ್ತೀರ. ಅವ್ರು ಯಾಕೆ ಹೇಳ್ತಿದ್ದೀರ? ಹೊಡಿತಿದ್ದೀರ ಅಂತ ಹೇಳ್ತಿದಾರಲ್ವಾ? ಸರಿ, ನಿಮ್ ಹೆಂಡತಿನ ಕೈಗೊಳ್ಬೇಕಲ್ಲಪ್ಪ. ಮತ್ತೆ ನೀನ್ ಹೇಳ್ತೀನಿ, ಈಗ ಅವ್ರು ಎಷ್ಟು ದಿನ ಬದುಕ್ತಾರೆ ನೋಡ್ರಿ. ಜಾನ್, ಇವರಿಗೆ ಹಿಂದೆ ಹೊಡೆಯುವ ಶಕ್ತಿ ಇದೆಯಲ್ಲಪ್ಪ, ಇವ್ರಿಗೆ ಎದ್ದು ಓಡಾಡೋ ಶಕ್ತಿ ಇದೆಯಾ? ನಿಮ್ ಸೊಸೆ ಅಂದ್ರೆ ಎಲ್ಲಿದ್ದಾರೆ? ನಿಮ್ಮ ಸೊಸೆ ಅವ್ರ ಬೇರೆ ಮನೆ
ಸುರಿದವ್ರನ್ನ ನಾನು ರೆಡಿ ಮಾಡಿರೋದು. 4 ಪ್ಲೇಟ್ ಹಾಕ್ಸಿದ್ದೀನಿ. ರೆಕಾರ್ಡ್ ಇದೆ ನನ್ನ ಹತ್ರ. ಈ ರೀತಿ ಸರಿ ಅಮ್ಮ, ಏನಿದ್ರು ಈಸಿ ಆಚೆ ಜಗಳ ಎಲ್ಲ ಮಾಡ್ತೀನಿ. ನೀವು ಫೋನ್ ನಂಬರ್ ಕೊಡಿ, ನಾನು ರೆಕಾರ್ಡ್ ಕಳಿಸ್ತೀನಿ ನಿಮಗೆ. ಅಜ್ಜಿ ರೂಮ್ ನೀವು ತೆಗೀರಿ ನೋಡ್ರಿ, ತೆಗೀರಿ ಕೊಡಿ. ಯಾರಿಂದ ಇದಾಗಿರೋದಂತ ಅವರು ಮೇಡಮ್ ಸ್ವಲ್ಪ ಬೈಕ್ ಹೊರಗಡೆ ಇಡ್ರಿ. ಹಲೋ ಅಲ್ಲಿ ನೀವು ಬಾ ಅದು ಅಟ್ಯಾಚ್ಡ್ ಬಾತ್ರೂಮ್ ನಮ್ಮ ಒಳಗಡೆ. ತೋರಿಸ್ತೀನಿ ಹೆಂಗ್ ಮಾಡಿ ನೋಡ್ರಿ. ನನ್ನ ರೂಮ್ ಕಿತ್ತಾಕಿ ಯಾರು ಕಿತ್ತಾಕಿಲ್ಲ. ಬಾಯಿ ಮುಚ್ಕೊಂಡು ಇರ್ತೀಯಾ? ಕ್ಲೀನ್ ಗೀನ್ ಅಂತ ಏನಮ್ಮ ಇದು? ಎಲ್ಲಿ ಸೊಸೆ ಹೆಸರೇನು ನಿಮ್ದು? ಆಶಾ. ಏನಪ್ಪ ಇದು? ಈ ರೂಮಲ್ಲಿ ಇವ್ರು ಮಲಗೋದೇನಮ್ಮ? ದುಡ್ಡು ಒಡವೆ ಏನ್ರಿ ಜಾನ್? ಜಾನ್ ಏ ಬಾರ ಅವನೇವನು. ಯಾಕೆ ಮೇಡಮ್ ಏನಪ್ಪ ಇದು ಗೋಡನ್ ತರ ಮಾಡಿದ್ಯಲ್ಲ? ಏನ್ ಇದ್ರಲ್ಲಿ ಮಲಗಕ್ಕಾಗುತ್ತೆ ನಮ್ಮ? ಮಾಡಿಸಿದ್ರು. ಇಲ್ಲ ಮೇಡಮ್ ಏನ್ ಗೊತ್ತಾ? ಒಂದು ನಿಮಿಷ ಮೇಡಮ್, ಒಂದು ನಿಮಿಷ ಏನು ನೋಡ್ತಿದೀವಲ್ವಾ? ಮೇಡಮ್ ಏನು ಗೊತ್ತಾ?